ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರ್ ಹಬ್ ಚಾನಲ್. ನನ್ನ ಹೆಸರು ಮಂಜುಳಾ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಯುನಿಕ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ. ಒಂದು ಕುಟುಂಬ ಅಂದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಾತು ಕೇಳ್ತಿರಲ್ಲ, ಹೆಂಡತಿ ಗಂಡನ ಮಾತು ಕೇಳ್ತಾ ಇರಲ್ಲ, ಇಲ್ಲ ಪೇರೆಂಟ್ಸ್ ಮಕ್ಕಳನ್ನ ಅರ್ಥ ಮಾಡ್ಕೊಂತಾ ಇರಲ್ಲ, ಅವ್ರು ಆಫೀಸ್ ಟೆನ್ಷನ್ ಎಲ್ಲ ತಗೊಂಡು ಮಕ್ಕಳ ಮೇಲೆ ಹೇರ್ತಾ ಇರೋದಾಗ್ಲಿ, ಈ ತರ ಎಲ್ಲ ಯಾಕೆ ಆಗ್ತಾ ಇರುತ್ತೆ ಪ್ರಾಬ್ಲಮ್ ಅಂತ ಅಂದ್ರೆ ನಾವು ಪ್ರಪಂಚದ ಬಗ್ಗೆ ಅರ್ಥ ಮಾಡ್ಕೊಂಡಿರಲ್ಲ. ಪ್ರಪಂಚ ಅಂತ ಅಂದ್ರೆ ನನಗೆ ನಂದೇ ಆದ ಪ್ರಪಂಚ ಯಾವಾಗ ಹುಟ್ಟು ಅಂತ ಅಂದ್ರೆ ನಾನ್ ನನ್ನ ತಾಯಿ ಗರ್ಭದಿಂದ ಹೊರಗಡೆ ಬಂದ್ಮೇಲೆ, ಅಲ್ಲಿರೋ ನನ್ನ ಸುತ್ತಲಿನ ವಾತಾವರಣ ಎಲ್ಲ ನೋಡಿದ್ಮೇಲೆ, ಅಲ್ಲಿನ ಸೌಂಡ್ ಎಲ್ಲ ಕೇಳಿದ್ಮೇಲೆ, ಸೊ ನಂದೇ ಆದ ಒಂದು ಪ್ರಪಂಚ ಅನ್ನೋದು ಹುಟ್ಟಿರುತ್ತೆ. ಸೊ ಇದೇ ರೀತಿ ಪ್ರಪಂಚದಲ್ಲಿ 850 ಕೋಟಿ ಜನ ಇದ್ದಾರೆ ಅಂತ ಅಂದ್ರೆ ಅವ್ರದೇ ಆದ ಒಂದೊಂದು ಪ್ರಪಂಚ ಇದ್ದೇ ಇರುತ್ತೆ. ಸೊ ಗಂಡನ್ಗೆ ಒಂದ್ ಪ್ರಪಂಚ ಇರುತ್ತೆ, ಹೆಂಡತಿಗೆ ಅವಳದೇ ಆದ ಒಂದು ಪ್ರಪಂಚ ಇರುತ್ತೆ, ನನ್ ಮಗಳಿಗೆ ಅವಳಿಗೆ ಆದಂತ ಒಂದು ಪ್ರಪಂಚ ಅನ್ನೋದು ಇರುತ್ತೆ. ಸೊ ಈ ರೀತಿ ಎಲ್ರಿಗೂ ಒಂದು ಪ್ರಪಂಚ ಅನ್ನೋದಿರುತ್ತೆ. ಈ ಪ್ರಪಂಚ ಅಂತ ಅಂದ್ಮೇಲೆ ನನ್ ಪ್ರಪಂಚಕ್ಕೆ ನಾನು ಯಾರನ್ನ ಬಿಟ್ಕೋಬೇಕು. ಸೊ ಸಪೋಸ್ ನನ್ನ ಫ್ರೆಂಡ್ಸ್ ಯಾರೋ ಕಾಲ್ ಮಾಡ್ಬಿಟ್ಟು ಅವ್ರ ಫ್ಯಾಮಿಲಿ ಆಗಿರಂತಹ ಕಹಿ ಘಟನೆ ಹೇಳ್ತಾ ಇರ್ಬೇಕಾದ್ರೆ ಆ ಘಟನೆ ಎಲ್ಲ ನಾನು ನನಗೆ ಡೌನ್ಲೋಡ್ ಮಾಡ್ಕೊಂಡು ನನ್ನ ಪ್ರಪಂಚಕ್ಕೆ ಎಂಟರ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ನನ್ನ ಫ್ಯಾಮಿಲಿನೆಲ್ಲ ಹಾಳು ಮಾಡ್ಕೊಳ್ಳೋ ತರ ಇರಬಾರ್ದು. ಆ ಪ್ರಾಬ್ಲಮ್ ನನ್ನ ಫ್ರೆಂಡ್ ಏನೋ ಹೇಳ್ತಾ ಇದ್ರೆ ಅಂತಂದ್ರೆ ಅದ್ ಸೊಲ್ಯೂಷನ್ ನಾವು ಅಲ್ಲೇ ಕೊಟ್ಟಿ, ಅಲ್ಲೇ ಕ್ಲಾರಿಟಿ ಕೊಟ್ಟಿ, ಅದಕ್ಕೆ ಆ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್, ಅದನ್ನ ಏನ್ ಮಾಡ್ಬೇಕು, ರಿಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಅಲ್ಲಲ್ಲೇ ಮಾತಾಡಿ ಆ ಪ್ರಪಂಚನ ನಾವು ಎಂಡ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ನಾನು ಡೌನ್ಲೋಡ್ ಮಾಡಿ ನನ್ನ ಪ್ರಪಂಚಕ್ಕೆ ತಗೊಂಬಂದು ಹಾಳು ಮಾಡ್ಕೊಬಾರ್ದು. ಇಲ್ಲ ಅಂತಂದ್ರೆ ನನ್ ಮಗು ಅಳ್ತಾ ಇರುತ್ತೆ ಅಂತ ಅಂದಾಗ ನಾನು ನನ್ನ ಆಫೀಸಿಂದ ಬಂದ ತಕ್ಷಣ ಆಫೀಸ್ನಲ್ಲ ಇರೋ ಟೆನ್ಷನ್ ಅಲ್ಲೇ ಬಿಟ್ಬಿಟ್ಟು ನನ್ ಮಗಳ ಪ್ರಪಂಚಕ್ಕೆ ಎಂಟರ್ ಆಗ್ಬೇಕಾಗಿರುತ್ತೆ. ಅಲ್ಲಿ ಎಂಟರ್ ಆಗಿ ನಾನು ಮಗು ಆಗಿ ಅವಳಿಗೆ ಏನಾದ್ರು ತೊಂದ್ರೆ ಇರುತ್ತೆ, ಅವಳು ಏನಾದ್ರು ಆಟ ಆಡ್ಬೇಕಾಗಿರುತ್ತೆ, ಇಲ್ಲ ಅವಳೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಗಿರುತ್ತೆ, ಏನಾದ್ರು ತಿನ್ಬೇಕಾಗಿರುತ್ತೆ, ಅವಳ ಪ್ರಪಂಚಕ್ಕೆ ನಾನು ಮಗುವಾಗಿ ಎಂಟರ್ ಆಗಿ ಆದಾಗ ಸೊ ಅವಳನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಏನ್ ಹಾಗೆ ಆಕ್ಟ್ ಮಾಡ್ಬೇಕು ಆ ತರ ಮಾಡ್ಬೇಕಾಗಿರುತ್ತೆ. ಈಗ ಗಂಡ ಹೆಂಡತಿ ಸಂಬಂಧ ಅಂತ ಅಂದ್ಮೇಲೆ ಸೊ ಗಂಡ ಹೇಳ್ತಾನೆ, ಇಲ್ಲ ಹೆಂಡತಿ ನೀನ್ ನನ್ ಮಾತೇ ಕೇಳ್ಬೇಕು, ಹೆಂಡತಿನ ಅರ್ಥ ಮಾಡ್ಕೊಂಡಿರಲ್ಲ, ನಾನ್ ಹೇಳ್ದಂಗೆ ಕೇಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಸೊ ಅವ್ರಿಬ್ರು ಫ್ಯಾಮಿಲಿ ಅನ್ನೋದ್ರಲ್ಲಿ ಕಲಹಗಳು ಬರುತ್ತೆ. ಸೊ ಅವ್ರನ್ನೊಬ್ಬ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಗಂಡನ್ಗೆ ಗಂಡಂದೇ ಆದ ಒಂದು ಸ್ಪೇಸ್ ಇರುತ್ತೆ, ಹೆಂಡತಿಗೆ ಹೆಂಡತಿದೇ ಆದ ಒಂದು ಸ್ಪೇಸ್ ಇರುತ್ತೆ. ಸೊ ಗಂಡ ಹೆಂಡತಿ ಸೇರಿ ಅವ್ರಿಗೊಬ್ರಿಗೂ ಸೇರಿ ಒಂದ್ ಪ್ರಪಂಚ ಅನ್ನೋದಿರುತ್ತೆ. ಆ ಪ್ರಪಂಚದಲ್ಲಿ ನಾವ್ ಎಂಟರ್ ಆದಾಗ ಸಪೋಸ್ ಏನಾದ್ರು ಮನೆ ಕಟ್ಟೋದಾಗ್ಲಿ, ಬಿಸ್ನೆಸ್ ಮಾಡೋದಾಗ್ಲಿ, ಸೊ ಈ ತರ ಇದ್ದಾಗ ನಾವು ಅದಕ್ಕೆ ಆದ ವ್ಯಾಲ್ಯೂ ಅನ್ನೋದನ್ನ ಗಂಡ ಹೆಂಡತಿ ಸೇರಿ ಇಬ್ರು ಕೊಡ್ಬೇಕಾಗಿರತ್ತೆ. ಸೊ ಅವಾಗ ಆ ಫ್ಯಾಮಿಲಿ ಆ ಪ್ರಪಂಚನೂ ಚೆನ್ನಾಗಿರುತ್ತೆ. ಈ ರೀತಿ ನಾವು ನಮ್ ಪ್ರಪಂಚನ ನಾವು ಹೇಗ್ ಇಟ್ಕೋಬೇಕು, ಬೇರೆಯವರು ನಮ್ ಕುಟುಂಬದಲ್ಲಿ ಇರೋಂತಕ್ಕಂತ ಸದಸ್ಯರೊಂದಿಗೆ ಅವ್ರ ಜೊತೆಗೆ ನಾವ್ ಹೇಗಿರ್ಬೇಕು, ಅವ್ರ ಪ್ರಪಂಚನ ಹೇಗ್ ಗೌರವಿಸ್ಬೇಕು. ಸೊ ಈಗ ಫ್ಯಾಮಿಲಿ ಅಂತ ಬಂದ್ಮೇಲೆ ಊಟಕ್ಕೆ ಅಂತ ಕುತ್ಕೊಂಡಾಗ ಒಬ್ರು ತಾಯಿ ಆಗ್ಲಿ, ಒಬ್ರು ಅತ್ತೆ ಆಗ್ಲಿ ಬಂದಾಗ ಅಲ್ಲಿ ಊಟ ಅನ್ನೋದ್ ಮಾಡ್ತಾ ಇರ್ಬೇಕಾದ್ರೆ ನಾವು ಅವ್ರ ಪ್ರಪಂಚಕ್ಕೆ ಎಂಟರ್ ಆಗಿರ್ತೀವಿ. ಅಲ್ಲಿ ಊಟ ಮಾಡಿದಾಗ ಅಲ್ಲಿರೋ ಪ್ರಪಂಚನ ಎಲ್ಲಾ ಫ್ಯಾಮಿಲಿ ಸದಸ್ಯರು ಸೇರ್ಕೊಂಡು ಆ ಪ್ರಪಂಚನ ಕಾಪಾಡ್ಬೇಕಾಗಿರುತ್ತೆ. ಈ ರೀತಿ ನಮ್ ಪ್ರಪಂಚನ ನಾವು ಕರೆಕ್ಟ್ ಆಗಿ ಇಟ್ಕೊಂಡು ಬೇರೆಯವ್ರ ಜೊತೆನೂ ನಾವು ಸರಿಯಾಗಿ ಇಟ್ಕೊಂಡು ನಮ್ಮನ್ನ ನಾವು ನೋಡ್ಕೊಂಡು ಇರೋದ್ರಿಂದ ಎಲ್ಲರೂ ಹ್ಯಾಪಿ ಆಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಪ್ರಪಂಚ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಳೋಣ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಟಾಪಿಕ್ ನ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಟಾಪಿಕ್ ನ ಇಲ್ಲಿಗೆ ಎಂಡ್ ಮಾಡೋಣ.